ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಲ್ಲ ಕಿಲಿಕೇಶ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಕೂಡ ಫ್ರೀ ಇಂಟರ್ನೆಟ್ ಸಿಕ್ಕಿದೆ. ಸೊ ನಾನಿವಾಗ ಇಲ್ಲಿ ಸ್ಕ್ರೀನ್ಶಾಟ್ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ಒಂದು ಸ್ಕ್ರೀನ್ಶಾಟಲ್ಲಿ ಇರುವಂಥ ಒಂದು ಲಿಂಕ್ ಏನಿದೆ, ಸೊ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಹೆಸರು, ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ನೆಲ್ಲ ಇದರಲ್ಲಿ ಹಾಕಿದ್ರೆ ನಿಮಗೆ ಫ್ರೀಯಾಗಿ ಮೋದಿ ಅವರು ಕೊರೋನಾ ವೈರಸ್ ಬಂದಿರೋದ್ರಿಂದ ಮನೇಲೆ ಕೂತ್ಕೊಂಡು ಆರಾಮಾಗಿ ವರ್ಕ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದಷ್ಟು GB ಇಂಟರ್ನೆಟ್ನ ಕೊಟ್ಟಿದ್ದಾರೆ. ಸೊ ಉಪಯೋಗಿಸ್ಕೋಬೋದು. ಸೊ ಬೇಗ ಈ ಒಂದು ಲಿಂಕ್ ಮುಖಾಂತರ ಎಲ್ಲರೂ ಕೂಡ ಹೋಗ್ಬಿಟ್ಟು ನಿಮ್ಮ ಒಂದು ಪರ್ಸ್ನಲ್ ಡೇಟಾಸ್ನೆಲ್ಲ ಫಿಲ್ ಮಾಡಿಬಿಟ್ಟು ಬೇಗ ಇಂಟರ್ನೆಟ್ನ ಎಷ್ಟೆಷ್ಟು GB ಒಂದು 60-78 GB ಫ್ರೀಯಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಯೂಸ್ ಮಾಡ್ಬೋದು. ಇಷ್ಟ ಬಂದು ಸಿನಿಮಾಗಳನ್ನ ನೋಡಿಕೊಂಡು ಎಂಜಾಯ್ ಮಾಡ್ಬೋದು. ಈ ಥರ ವಿಷಯಗಳೆಲ್ಲ ನಡೀತಾ ಬರ್ತಾ ಇರುತ್ತೆ, ಓಕೆನಾ. ಸೊ ಯಾವುದಾದ್ರೂ ಒಂದು ಟೈಮ್ ಬಂದರೆ, ಈಗ ಏನೋ ಒಂದು ಸರ್ಕಾರದಿಂದ ಏನೋ ಒಂದು ಆದೇಶ ಬಂತು ಅಂತಂದರೆ, ಅಥವಾ ಈ ಥರ ಒಂದು ಸಿಚುವೇಶನ್ಗಳು ನಡೆದರೆ, ಈ ಕೊರೋನಾ ವೈರಸ್ಸು ಈಗ ನಡೆದ್ಬಿಡ್ತು ನೋಡಿ. ಕೊರೋನಾ ವೈರಸ್ಸು ಮನೇಲೇ ಇರಬೇಕು ಅಂತ ಬಂದ್ಬಿಡ್ತು, ಓಕೆ, ನ್ಯೂಸು. ಸೊ ಮನೇಲೇ ಇರಬೇಕು ಅಂತ ಬಂದ ತಕ್ಷಣ ಎಲ್ಲ ತುಂಬ ಜನ ಕೆಲವರು ಏನು ಮಾಡ್ತಾರೆ ಅಂತಂದರೆ, ಹ್ಯಾಕರ್ಸ್ಗಳು ಸೊ ಈ ಥರ ಒಂದು ಮೆಸೇಜ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಆ ಮೆಸೇಜ್ಗಳು ಹೆಂಗಿರುತ್ತೆ ಅಂತಂದರೆ, ನರೇಂದ್ರ ಮೋದಿ ಅವರೇ ಏನೋ ಈ ಮೆಸೇಜ್ನ ಟೈಪ್ ಮಾಡಿಬಿಟ್ಟು ಇಂಟರ್ನೆಟ್ ಲಿಂಕ್ ಹಾಕ್ಬಿಟ್ಟು ನಮ್ಗೆ ಕಳಿಸ್ಕೊಟ್ಟಂಗೆ ಇರ್ತದೆ. ಅದು ಅವರ ಒಂದು ಬರಹದಲ್ಲೇ ಬರೆದ್ಬಿಟ್ಟು ಒಂಥರ ಸೈನ್ ಹಾಕಿ ಸಿಗ್ನೇಚರ್ ಹಾಕಿ ಕೊಡ್ತಾರಲ್ಲ, ಸೊ ಆ ಥರನೇ ಇರ್ತದೆ. ಬಟ್ ಅದಾಗಿರಲ್ಲ. ಸೊ ನಾವೆಲ್ಲ ಎಜುಕೇಟೆಡ್ ಪೀಪಲ್ಸ್ ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಾರೋ ಒಂದು ಏನೋ ಕಳಿಸ್ತಾರೆ ಅಂತಂದರೆ, ಸೊ ದಯವಿಟ್ಟು ಆ ಒಂದು ಲಿಂಕ್ಗಳ ಮುಖಾಂತರ ಹೋಗಿ ನೀವು ಏನನ್ನು ಕೂಡ ಪರ್ಸ್ನಲ್ ಡೀಟೇಲ್ಸ್ನ ಹಾಕೋದಕ್ಕೆ ಹೋಗ್ಬೇಡಿ. ಯಾರೂ ಕೂಡ ನಿಮಗೆ ಬಿಟ್ಟಿಯಾಗಿ ನಿಮಗೆ ಇಂಟರ್ನೆಟ್ಟಾಗಿ ಕೊಡಲ್ಲ, ಯಾರೂ ಕೂಡ ಬಿಟ್ಟಿಯಾಗಿ ನಿಮಗೆ ಫೋನ್ಸ್ಗಳನ್ನ ಕೊಡಲ್ಲ. ಈ ಥರ ಹಲವಾರು ನೋಡಿರ್ತೀರ ಇದೇ ಥರ ಸಿಮಿಲರ್ ಆಗಿರುವಂಥ ಮೆಸೇಜಸ್ಗಳು. ಜಿಯೋ ಆಫರು, ಅಷ್ಟು GB ಫ್ರೀ ಡೇಟಾ, ಆಮೇಲೆ ಇದ್ಯಾವುದೋ ರೆಡ್ಮಿ ನೋಟ್ 8 Pro ಫೋನ್ಗಳೆಲ್ಲ ಫ್ರೀಯಾಗಿ ಸಿಗ್ತದೆ, 10-20 ಸಿಗ್ತದೆ. ಸೊ ಎಲ್ರಿಗೂ ಈ ಒಂದು ಲಿಂಕ್ನ ಶೇರ್ ಮಾಡಿ, ಫಾರ್ವರ್ಡ್ ಮಾಡಿ ಅಂತ ಬರುತ್ತೆ. ಆಮೇಲೆ ಫೇಸ್ಬುಕ್ಕಲ್ಲಿ ತುಂಬ ಜನ ನೋಡ್ತಾ ಇರ್ತೀನಿ ನಾನು, ಒಂದು ಪೋಸ್ಟ್ ಇರುತ್ತೆ, ಈ WWF ಅವರು ಒಂದು ಅಡ್ವರ್ಟೈಸ್ಮೆಂಟ್ ಥರ ಕೊಟ್ಟಿರ್ತಾರೆ. ಅವ್ರ ಹತ್ರ ಇಷ್ಟು ಐಫೋನ್ಗಳಿರುತ್ತೆ, ಮನೆ ತುಂಬ ಐಫೋನ್ಗಳು. ಈ ಐಫೋನ್ಗಳನ್ನೆಲ್ಲ ಎಲ್ಲ ಮನೆಗೂ ತಲುಪಿಸ್ತಾ ಇದ್ದೀವಿ, ಸೊ ನೀವು ಒಂದು ಕಮೆಂಟ್ ಮಾಡಿದ್ರೆ ನಿಮ್ಮ ಮನೆಗೂ ಒಂದು ಬಂದು ತಲುಪುತ್ತೆ ಅನ್ನೋ ಥರ ಒಂದು ಪೋಸ್ಟ್ನ ಕ್ರಿಯೇಟ್ ಮಾಡಿರ್ತಾರೆ. ಅದಕ್ಕೆಲ್ಲ ತುಂಬ ಜನ ಕಮೆಂಟ್ಸ್ಗಳು, ನಮ್ಮನೆ ಬೇಕು ಅಂತ. ಸೊ ಇದನ್ನೆಲ್ಲ ಹೆಂಗೆ ನಂಬ್ಕೊಳ್ತೀರಾ? ಇವಾಗ ನನ್ನ ಹತ್ರ ಈಗ ದುಡ್ಡಿಲ್ಲ, ಓಕೆನಾ, ಕಾಸಿಲ್ಲ, ನನ್ನ ಹತ್ರ ಹೊಟ್ಟೆ ಇಷ್ಟದೆ, ಯಾರು ಬಂದು ಊಟ ಕೊಡಲ್ಲ, ಸುಮ್ಮನೆ ಯಾಕೆ ಕೊಡ್ತಾರೆ? ಕೊರೋನಾ ವೈರಸ್ ಅಂದ್ಬಿಟ್ಟು ಯಾರು ಬಂದು ಮನೇಲಿ ಏನಾರು ಅಡುಗೆ ಮಾಡಿಕೊಡ್ತಾವ್ರ? ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನು ಅಡುಗೆನೇ ಮಾಡಿಕೊಡ್ತಲ್ಲ, ಹೊಟ್ಟೆಗೆ ಊಟನೇ ಆಗ್ತಿಲ್ಲ, ಇನ್ನು ಫ್ರೀಯಾಗಿ ಇಂಟರ್ನೆಟ್ ಕೊಡ್ತಾರ? ನೀವು ಆರಾಮಾಗಿ ಯೂಸ್ ಮಾಡ್ಕೊಂಡಿರಪ್ಪ, ಇಂಟರ್ನೆಟ್ಟಲ್ಲಿ ಸಿನಿಮಾಗಳನ್ನ ನೋಡ್ಕೊಂಡಿರಿ, ಅವ್ರಿಗೆ ಮೆಸೇಜ್ ಮಾಡ್ಕೊಂಡು ವೀಡಿಯೋ ಕಾಲ್ ಮಾಡ್ಕೊಂಡು ಆರಾಮಾಗಿರಿ ಅಂತಾರೆ, ಕೊಡಲ್ಲ. ಸಿಂಪಲ್. ಸೊ ಅದರಿಂದ ಇದಕ್ಕೆಲ್ಲ ಬಲಿ ಆಗಬೇಡಿ. ಒಂದೇನು ಗೊತ್ತಾ, ಇದನ್ನೆಲ್ಲ ಓಪನ್ ಮಾಡಿ ನೋಡ್ಬೋದು. ಓಪನ್ ಮಾಡಿ ನೋಡಿದ್ರೂ ಕೂಡ ನಿಮಗೆ ತೊಂದರೆ ಆಗುತ್ತೆ. ಕೆಲವೊಂದಷ್ಟು ಹ್ಯಾಕರ್ಸ್ಗಳು ಏನು ಮಾಡ್ತಾರೆ ಅಂತಂದರೆ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ಒಂದು ಫೋನ್ನ ಹ್ಯಾಕ್ ಮಾಡ್ಕೊಬಿಡ್ತಾರೆ. ಸೊ ಹ್ಯಾಕ್ ಮಾಡ್ಕೊಂಡ್ರೆ ಮುಗೀತು. ನಿಮ್ಮ ಒಂದು ಫೋನಲ್ಲಿ ಏನೇ ಡೀಟೇಲ್ಸ್ಗಳೆಲ್ಲ ಇರುತ್ತೆ ಪ್ರತಿಯೊಂದನ್ನು ಕೂಡ ಅವ್ರಿಗೆ ಅಪ್ಡೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನಿಮ್ಮ ಒಂದು ಭವಿಷ್ಯನ ಅವ್ರು ಅಲ್ಲೇ ಕೂತ್ಕೊಂಡು ನೋಡ್ಬೋದು. ಹುಷಾರಾಗಿರಿ. ಸೊ ದಯವಿಟ್ಟು ಯಾವುದೇ ಒಂದು ಲಿಂಕ್ ಬಂದರೂ ಕೂಡ ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಹಿಂಗೆ ಅಂತೀರಾ, ಸೊ ಈ ಥರ ಎಲ್ಲ ಮೆಸೇಜ್ಗಳನ್ನ ನೀವು ನೋಡ್ತಾ ಇರ್ತೀರಾ. ನಂಗೆ ನಿಜವಾಗ್ಲೂ ಈ ಸ್ಪಾನ್ಸರ್ಗಳು ಮೆಸೇಜ್ಗಳನ್ನ ಮಾಡ್ತಾ ಇರ್ತಾರೆ ಕೆಲವೊಂದಷ್ಟು. ನಾನು ರಿಪ್ಲೈನೇ ಮಾಡೋಕೆ ಹೋಗಲ್ಲ, ಅವ್ರಿಗೆ ಭಯ ಇದ್ದದ್ದು ಇತ್ತೀಚಿನ ದಿನಗಳಲ್ಲಿ. ಸೊ ಹಂಗೆ, ಸೊ ದುಡ್ಡು ಕೊಡ್ತೀವಿ ಅಂತಂದ್ರೂ ಕೂಡ ನೀವು ಭಯ ಪಡಬೇಕು. ಈಗ ನನಗೆ ಸುಮಾರು ಜನ, ನನಗೆ ಸ್ಪಾನ್ಸರ್ಗಳು ಈಗ ರಾಜ್ಯದಲ್ಲಿ ಕೊರೋನಾ ವೈರಸ್ ಬಂದಾಗ ಸುಮಾರು ಜನ ಮೆಸೇಜ್ ಮಾಡಿದ್ದಾರೆ. ನಾನು ಅವ್ರು ರಿಪ್ಲೈನೇ ಮಾಡ್ತಾಯಿಲ್ಲ. ಅವ್ರು ಇಷ್ಟು $ಕೊಡ್ತೀವಿ, ಅಷ್ಟು $ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ರಿಪ್ಲೈ ಮಾಡ್ತಾಯಿಲ್ಲ. ಯಾಕೆ ಅಂತಂದರೆ ನನಗೆ ಸೆಕ್ಯೂರಿಟಿ ಇಂಪಾರ್ಟೆಂಟ್, ಓಕೆ. ನಾನು ದುಡ್ಡು ನೋಡ್ಕೊಂಡು ಹೋದರೆ ಏನೇನೋ ಆಗ್ಬಿಡ್ತದೆ ಕತೆ. ಸೊ ಅದೆಲ್ಲ ಬೇಡ, ರಿಸ್ಕ್ ತಗೋಬೇಡಿ. ಯಾರು ಕೂಡ ಫ್ರೀಯಾಗಿ ಇಂಟರ್ನೆಟ್ ಕೊಡಲ್ಲ. ಅದು ಯಾವುದೋ ಜಿಯೋದವರು ಏನೋ $251 ಕೊಟ್ಟಿದ್ದಾರಲ್ಲ, ಅದನ್ನು ಹಾಕ್ಸ್ಕೊಂಡು ಮನೇಲೇ ಕೂತ್ಕೊಂಡು ಕೆಲಸ ಮಾಡ್ಕೊಳ್ಳಿ. 2 GB ಅಂತೆ ದಿನಕ್ಕೆ. ಸೊ ದುಡ್ಡು ಕೊಟ್ಟೇ ಆಗಬೇಕು ನೀವು, ಯಾವುದೇ ಆದ್ರೂ ಅಷ್ಟೇ. ಫ್ರೀಯಾಗಿ ಯಾರೋ ಪುಕ್ಸಟ್ಟೆ ಕೊಡಲ್ಲ. ಸೊ ಈ ಒಂದು ವೀಡಿಯೋನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡ್ರಪ್ಪ. ವಾಟ್ಸಪ್ಪಲ್ಲಿ ಈ ಥರ ಒಂದು ಮೆಸೇಜ್ಗಳು ಏನಾದ್ರು ಬಂದುಬಿಟ್ರೆ ಎಲ್ಲರೂ ಕೂಡ ಫಾರ್ವರ್ಡ್ ಮಾಡ್ತಾ ಇರ್ತೀರಾ. ಸೊ ದಯವಿಟ್ಟು ಈ ಥರ ವೀಡಿಯೋಸ್ಗಳನ್ನ ಶೇರ್ ಮಾಡಿ. ಕೆಲವೊಂದಷ್ಟು ಜನಕ್ಕೆ ಹೆಲ್ಪ್ ಆಗ್ಬೋದು, ಹ್ಯಾಕರ್ಸ್ಗಳಿಂದ ಸ್ವಲ್ಪ ಒಂದಷ್ಟು ಜನ ಬಚಾವ್ ಆಗ್ಬೋದು, ಓಕೆನಾ. ಸೊ ದಯವಿಟ್ಟು ಈ ಒಂದು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಈ ಒಂದು ವಿಡಿಯೋನ ಅವಾಗಲೇ ಹೇಳಿದ್ನಲ್ಲ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಜೈ ಹಿಂದ್, ವಂದೇ ಮಾತರಂ.